ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಅಪ್ಡೇಟ್ಗೆ ಮತ್ತೊಮ್ಮೆ ಸ್ವಾಗತ. ನೀವೆಲ್ಲರೂ ಕೂಡ ತುಂಬಾನೇ ಖುಷಿಯಾಗಿದ್ದೀರಿ ಅಂತ ಅನ್ಕೋತೀನಿ. ಸಾಕಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ 17ನೇ ಕಂತಿನ ಹಣ ಜಮಾ ಮಾಡಲಾಗಿದೆ. ಇಂದು ಬೆಳಿಗ್ಗೆ ಸಹ ಸಾಕಷ್ಟು ಜನರಿಗೆ ಹಣ ಬಂದಿದೆ. ಆ್ಯಂಡ್ ಇವತ್ತು ರಾತ್ರಿ 8 ಗಂಟೆವರೆಗೂ ಕೂಡ ಎಲ್ಲ ಗೃಹಲಕ್ಷ್ಮಿಯರ ಒಂದು ಹಣ ಏನಿದೆ ಅಲ್ವಾ, 17ನೇ ಕಂತಿನ ಹಣ ಅದು ಬ್ಯಾಂಕಿಗೆ ಸೇರುತ್ತೆ, ಜಮಾ ಮಾಡ್ತೀವಂತ ಹೇಳಿರುವಂಥದ್ದು ಇದೊಂದು ಅಪ್ಡೇಟ್ ಆಯಿತು. ಸೊ ಈಗಾಗಲೂ ಕೂಡ ನೆಕ್ಸ್ಟ್ ಬರುವಂಥ ಕ್ವಶನ್ ಅಂದರೆ 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸುಮಾರು ಜನ ವೇಟ್ ಮಾಡ್ತಾ ಇದ್ದೀರಿ ಮತ್ತು ಸುಮಾರು ಜನ ಕಾಮೆಂಟ್ ಕೂಡ ಮಾಡ್ತಾ ಇದ್ರಿ. ಸೊ ಹೀಗಾಗಿ ಇವತ್ತು ನಾನು ಈ ಒಂದು 18 ಕಂತಿನ ಹಣ ಬಿಡುಗಡೆ ಒಂದು ದಿನಾಂಕದಲ್ಲಿ ಬದಲಾವಣೆ ಕೂಡ ಆಗಿದೆ. ಸೊ ಯಾವ ಡೇಟಿಗೆ ಆಗಿದೆ ಮತ್ತು ಯಾವಾಗ ಬರುತ್ತೆ ಈ ಹಣ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಖಂಡಿತವಾಗ್ಲೂ ಪ್ರೆಸ್ ಮಾಡಿ. ಯಾವಾಗ ನಾನು ಹೊಸ ವೀಡಿಯೋಸ್ಗಳನ್ನ ಹಾಕ್ತೀನಿ ನಿಮಗೊಂದು ಅಪ್ಡೇಟ್ ಸಿಗುತ್ತೆ. ಆ್ಯಂಡ್ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ಬೇಗನೆ ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸೊ ಇವಾಗ ಮೇನ್ ಇಂಪಾರ್ಟೆಂಟ್ ಒಂದು ಏನು ಪಾಯಿಂಟ್ ಹೇಳ್ತಾ ಇದ್ದೆ, 18ನೇ ಕಂತಿನ ಹಣ ಯಾವಾಗ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. 17ನೇ ಕಂತಿನ ಹಣ ಯಾರಿಗೂ ಬಂದಿಲ್ಲ ಅಂತ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರಿ. ಏಕೆಂದರೆ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಹಣ ಏನಿತ್ತಲ್ವ, 17ನೇ ಕಂತಿನ ಹಣ ಏನಿತ್ತು ಅದರಲ್ಲಿ 60% ಜನರಿಗೆ ಮಾತ್ರ ನೀಡಿ 40% ಜನರಿಗೆ ಇನ್ನೂ ನೀಡಿರಲಿಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ನೀವು ರೆಗ್ಯುಲರ್ ಏನಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಕೆಲವೊಂದು ಅಪ್ಡೇಟ್ಗಳನ್ನು ಕೂಡ ನಾನು ಇಲ್ಲಿ ತಿಳಿಸಿರ್ತೀನಿ. ಇನ್ನು 17ನೇ ಕಂತಿನ ಹಣ ಈ ತಿಂಗಳ ಕೊನೆಯಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಇವಾಗ 2000 ಒಂದು ಏನು ಹಣ ಬರಬೇಕಾಗಿತ್ತು, ಯಾರಿಗೆ ಬಂದಿಲ್ಲ ಅಂತ ಇದ್ದೀರಿ ಇನ್ನೂವರೆಗೂ ಕೂಡ ಒಂದ್ಸರಿ ನಿಮ್ಮ ಬ್ಯಾಂಕ್ ಒಂದು ಖಾತೆನ ಚೆಕ್ ಮಾಡ್ಕೊಳ್ಳಿ. ಇನ್ನು ಚೆಕ್ ಮಾಡಿದ ಮೇಲೂ ಕೂಡ ಇನ್ನೂ ಬಂದಿಲ್ಲ ಅಂತಂದರೆ ಸ್ವಲ್ಪ ಒಂದೆರಡು ದಿನ ವೆಯ್ಟ್ ಮಾಡಿ, ಹಣ ಖಂಡಿತವಾಗ್ಲೂ ಬರುತ್ತೆ. ಯಾಕಂದರೆ ಪೆಂಡಿಂಗ್ ಹಣವನ್ನು ಆಲ್ಮೋಸ್ಟ್ ಎಲ್ಲವನ್ನು ಕ್ಲಿಯರ್ ಮಾಡ್ತೀವಂತ ಹೇಳಿರುವಂಥದ್ದು. ಇನ್ನು ಇವಾಗ ಮೇನ್ ಪಾಯಿಂಟ್ ಬರೋಣ, 18ನೇ ಕಂತಿನ ಹಣ ಯಾವಾಗ ಸಿಗುತ್ತೆ ಅಂತ ಹೇಳಿ. ಸುಮಾರು ಜನ ಅನ್ಕೋತಾ ಇದ್ರು ಈ ಒಂದು ಯುಗಾದಿ ಹಬ್ಬಕ್ಕೆ ಏನಾದರೂ ಬರುತ್ತಾ ಅಥವಾ ಯುಗಾದಿ ಹಬ್ಬ ಆದಮೇಲೆ ಬರುತ್ತಾ, ಸೊ ಹಬ್ಬಕ್ಕೆ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸುಮಾರು ಹೆಣ್ಮಕ್ಳು ತುಂಬಾ ಆಸೆ ಪಡ್ತಾ ಇದ್ರು. ಅಂದರೆ ಹಬ್ಬ ತುಂಬ ಚೆನ್ನಾಗಿ ಆಚರಿಸ್ಬೋದು ಅಂತ ಹೇಳಿ. ಬಟ್ ಆದರೆ ಅತಿ ಮುಖ್ಯವಾಗಿ ನಮಗೆ ಈ ಒಂದು 18ನೇ ಕಂತಿನ ಏನು ಹಣ ಹೇಳ್ತಾ ಇದ್ದೀವಿ ಇದು ಯಾವ ತಿಂಗಳದ್ದು ಅಂತ ಮುಖ್ಯವಾಗಿ ನಮ್ಗೆ ಗೊತ್ತಿರಬೇಕು. 18ನೇ ಕಂತಿನ ಏನು ಹಣ ಇದೆ ಇದು ಜನವರಿ ತಿಂಗಳದ್ದು ಸ್ನೇಹಿತರೆ. ಈ ಹಣ ನಮಗೆ ಫೆಬ್ರವರಿಲಿ ಬರಬೇಕಾಗಿತ್ತು, ಬಟ್ ಆದರೆ ಫೆಬ್ರವರಿ ಬರಲಿಲ್ಲ. ಹೀಗಾಗಿ ಇದು ಮಾರ್ಚ್ ಬರ್ತಾ ಸಾಕಷ್ಟು ಜನ ತುಂಬ ಜನ ಒಂದು ಕಾಮೆಂಟ್ ಮಾಡೋಕ್ಕೆ ಶುರು ಮಾಡಿದರು. ಸೊ ಜನವರಿದು ಏನು ಒಂದು ಹಣ ಇತ್ತು ಅದು ಮತ್ತು ಫೆಬ್ರವರಿಯಲ್ಲಿರುವಂಥ ಹಣ ಅಂದರೆ 2,000 ಹಣ ಏನಿತ್ತು ಅಂದರೆ ಒಟ್ಟು 4,000 ರೂಪಾಯಿ ಈ ಒಂದು ಯುಗಾದಿ ಹಬ್ಬಕ್ಕೆ ಏನಾದರೂ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಸುಮಾರು ಹೆಣ್ಮಕ್ಳು. ಬಟ್ ಆದರೆ ಈ ಒಂದು ಹಣ ಏನಿದೆ ಅಲ್ವಾ, ಸೊ ಯಾವಾಗ ಬರುತ್ತೆ ಅಂತಂದರೆ ಏಪ್ರಿಲು 18 ಓಕೆ ಮತ್ತು 19 ಕಂತಿನ ಹಣ ಏನಿದೆ ಅಲ್ವಾ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಸೊ ಅದು ಯಾವ ಡೇಟು ಅಂತ ಇನ್ನೂ ನಿಖರವಾಗಿ ಹೇಳಿಲ್ಲ. ಹೇಳಿದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಹೊಸ ಅಪ್ಡೇಟ್ನ ನಾನು ತಿಳಿಸ್ತೀನಿ. ವಿಡಿಯೋನ ಇದೇ ರೀತಿ ರೆಗ್ಯುಲರ್ ಒಂದು ಅಪ್ಡೇಟ್ಗಳನ್ನ ನೋಡ್ತಾ ಹೋಗಿ. ಸೊ ಎಲ್ಲ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ, ಓಕೆನಾ. ಸೊ ಇವಾಗಿಂದ ಇರುವಂಥ ಒಂದು ಅಪ್ಡೇಟು ಐ ಹೋಪ್ ಇದರಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ಹೊಸ ಅಪ್ಡೇಟ್ದೊಂದಿಗೆ. ನಮಸ್ಕಾರ.